ಎಸ್, ನಮಸ್ಕಾರ ವೀಕ್ಷಕರೇ. ನಾನು ರಾಕೇಶ್ ಆರುಂಡಿ. ಪ್ರಜ್ವಲ್ ರೇವಣ್ಣ ಅವರ ಕಾಮಪುರಾಣವನ್ನು ಜನಸಾಮಾನ್ಯರೆಲ್ಲ ಕೇಳಿ ಆತ ಮನುಷ್ಯನೋ ಮೃಗನೋ ಅಂತ ಮಾತನಾಡಿದ್ದು ಆಗಿದೆ. ಇದೆಲ್ಲದಕ್ಕೂ ಕಾರಣ ಸೂತ್ರಧಾರ ದೇವರಾಜೇಗೌಡ ಅನ್ನೋ ಲಾಯರ್. ಅವರೇ ಈ ವಿಡಿಯೋಗಳನ್ನು ಹರಿಬಿಟ್ಟು ಬಿಡ್ತೀನಿ ಅಂತ 3 ತಿಂಗಳ ಹಿಂದೆಯೇ ಗುಡುಗಿದ್ರು. ಅದಾದ ನಂತರ ಚುನಾವಣಾ ಸಮಯದಲ್ಲಿ ಹಾಸನದ ಮನೆ ಮಂದಿಗೆಲ್ಲ ಪೆನ್ಡ್ರೈವ್ಗಳು ತಲುಪಿದ್ದು, ವಿಡಿಯೋಸ್ಗಳು ವಾಟ್ಸಪ್ನಲ್ಲಿ ಶೇರ್ ಆಗಿದ್ದು, ಕೂತ್ಕೊಂಡು ಆ ಪರಮ ಪಾಪಿಯ ವೀಡಿಯೋಸ್ಗಳನ್ನು, ಕೃತ್ಯವನ್ನು ನೋಡಿ ಆತನ ಪೈಶಾಚಿಕತನ ಮೆರೆದಿರ್ತಕ್ಕಂಥದ್ದನ್ನು ನೋಡಿ ಬೈಕೊಂಡಿದ್ದು ಆಯಿತು. ಈತ ಮನುಷ್ಯನೋ ಮೃಗವೋ ಅಂತ ಹಳ್ಳಿಯ ಹೆಣ್ಣು ಮಕ್ಕಳು ಕೂಡ ಮಾತನಾಡಿಕೊಂಡಿದ್ದು ಆಗೋಯಿತು. ಆದರೆ ಇದೀಗ ದೇವರಾಜೇಗೌಡ ಅವರು ತನ್ನದೇ ಆದಂಥ ಅಶ್ಲೀಲ ವಿಡಿಯೋ ವೈರಲ್ ಆದ ನಂತರ ಒಂದು ಪ್ರೆಸ್ ಮೀಟ್ನ ಮಾಡ್ತೀನಿ. ಅದಕ್ಕೆ ಸಾಕ್ಷಿಗಳನ್ನು ಕೂಡ ನಿಮಗೆಲ್ರಿಗೂ ಒದಗಿಸ್ತೀನಿ. ಆ ವಿಡಿಯೋದಲ್ಲಿರೋದು ನಾನಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿದರು. ಈ ಬೆನ್ನಲ್ಲೇ ಆತ ಸೀದಾ ಡೈರೆಕ್ಟಾಗಿ ನ್ಯಾಷನಲ್ ಲೆವೆಲ್ ಸ್ಕೆಚ್ ಹಾಕಿದ್ನ ಅನ್ನೋ ಅನುಮಾನಗಳು ಕೂಡ ಶುರುವಾಗ್ತಾ ಇದೆ. ಯಾಕೆಂದರೆ ಕರ್ನಾಟಕದಿಂದ ಹೊರಟಿದ್ದಂಥ ದೇವರಾಜೇಗೌಡ ಅವ್ರನ್ನ ಪೊಲೀಸ್ ಅಧಿಕಾರಿಗಳು ಚಿತ್ರದುರ್ಗ ಬಳಿಯಲ್ಲಿ ಬಂಧಿಸಿರೋದು, ಜೊತೆಗೆ ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ತನಿಖೆಯನ್ನು ಕೂಡ ಶುರು ಮಾಡಿರೋದು. ಅಂತೂ ಇದೇ ದೇವರಾಜೇಗೌಡ ಅವರಿಗೆ ಡ್ರಿಲ್ ಅಂತೂ ಸ್ಟಾರ್ಟ್ ಆಗಿದೆ. ಆರಂಭದಲ್ಲಿ ಶುರುವಾಗಿದ್ದ ಆಟ ಇವರಿಂದಲೇ, ಅದಾದ ನಂತರ ಡ್ರೈವರ್ ಕಾರ್ತಿಕ್ಗೆ ತಿರುಗಿಕೊಳ್ತು. ಈ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ನೀವು ನೋಡ್ತಾ ಬರ್ತಾ ಇದ್ದೀರಾ, ನಾನು ನೋಡ್ತಾ ಬರ್ತಾ ಇದ್ದೀನಿ. ಇದೆಲ್ಲದರ ಹಿಂದೆ ಕರ್ನಾಟಕ ಸರ್ಕಾರದ ಕೈವಾಡವಿದೆ. ಆ ಕರ್ನಾಟಕ ಸರ್ಕಾರ ಮತ್ತು SIT ಟೀಮ್ ಕೈ ಜೋಡಿಸಿ ಇಲ್ಲಿ ದೇವರಾಜೇಗೌಡ ಅವ್ರನ್ನ ಬಲಿಪಶು ಮಾಡಲಿಕ್ಕೆ ಹೊರಟಿದೆ ಅಂತ. ಜೊತೆಗೆ ದೇವರಾಜೇಗೌಡ ಅವರು ಪವರ್ TVಯ ಮೇಲೂ ಕೂಡ ನೇರವಾಗಿ ದೂರನ್ನು ಮಾಡಿದ್ರು. ಜೊತೆಗೆ ಇದೇ ಪವರ್ TVಯ MD ರಾಕೇಶ್ ಶೆಟ್ಟಿಯ ವಿರುದ್ಧವೂ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಸರ್ಕಾರದ ಜೊತೆ ಶಾಮೀಲಾಗಿ ಕೈ ಜೋಡಿಸ್ಕೊಂಡು ನನ್ನನ್ನು ಇಲ್ಲಿ ಹತ್ತಿಕ್ಕಲಿಕ್ಕೆ, ನನ್ನನ್ನು ಇಲ್ಲಿ ತುಳಿಲಿಕ್ಕೆ, ಈ ಪ್ರಕರಣದಲ್ಲಿ ನನ್ನನ್ನು ಸಿಗಿಸಾಕಲಿಕ್ಕೆ ಒಂದು ಮೆಗಾ ಪ್ಲಾನನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಾ ಅಂತ ಆರೋಪವನ್ನು ಕೂಡ ಮಾಡಿದ್ರು. ಬಟ್ ಆದರೆ ಅಸಲಿಗೆ ಟ್ವಿಸ್ಟ್ ಇಲ್ಲೇ ಇರೋದು. ಯಾರಿದ್ರ ಹಿಂದಿನ ಸೂತ್ರಧಾರಿ, ಯಾರೆಲ್ಲ ಇದ್ದಾರೆ ಅನ್ನೋ ಗೊಂದಲಗಳಂತೂ ಎಲ್ರಿಗೂ ಕಾಡ್ತಾ ಇದೆ. ಕೆಲವೊಬ್ಬರು ನಾನು ಕಮೆಂಟ್ಸ್ ಬಾಕ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾ ಬರೋದ್ರಿಂದ ಕೆಲವೊಬ್ಬರು ದೇವರಾಜೇಗೌಡ ಅವ್ರನ್ನ ಸಮರ್ಥಿಸ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಇದರ ಎಲ್ಲದರ ಹಿಂದಿರೋ ಕಿಂಗ್ ಪಿನ್ನೆ DK ಶಿವಕುಮಾರ್, HD ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರ ಫ್ಯಾಮಿಲಿಯ ವಿರುದ್ಧ, ಜೊತೆಗೆ ಈ ಮೈತ್ರಿ ಸರ್ಕಾರವನ್ನು ಹೇಗಾದರೂ ಮಾಡಿ ಮುರಿಬೇಕು ಅನ್ನೋದರ ವಿರುದ್ಧ ತಿರುಗಿ ನಿಂತಿರೋದೇ DK ಶಿವಕುಮಾರ್ ಅನ್ನೋದು ಕೂಡ ಕೆಲವೊಂದಿಷ್ಟು ಆಧಾರಗಳಿಂದ ಗೊತ್ತಾಗ್ತಾ ಇರೋದು. ಅದು ಸತ್ಯವೋ ಅಸತ್ಯವೋ ಗೊತ್ತಾಗೋದಕ್ಕಿಂತ ಮುಂಚೆಯೇ ಮಧ್ಯೆ ಸಿಕ್ಕಿಬಿದ್ದಿದ್ದು ಇದೇ ದೇವರಾಜೇಗೌಡ ಅವರು. ಅವರ ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಯಾರ ಸಂತ್ರಸ್ತೆಯ ಪರವಾಗಿ ನಿಂತು ಕೂಗಾಡೋಕ್ಕೆ ಹೊರಟಿದ್ದ ವ್ಯಕ್ತಿಯ ಹಿಂದಿನ ಬಾಗಿಲಲ್ಲಿ ಯಾವ ರೀತಿಯಾದಂಥ ನೀಚ ಕೃತ್ಯಗಳು ಅಡಗಿವೆ ಅನ್ನೋದು ಗೊತ್ತಾಯಿತು. ಆದರೆ ಇದೆಲ್ಲದರ ನಡುವೆ ಈಗ ಇದೇ ದೇವರಾಜೇಗೌಡ ಅವರು ನ್ಯಾಷನಲ್ ಪ್ಲ್ಯಾನ್ ಮಾಡಿರೋದು, ನ್ಯಾಷನಲ್ ಲೆವೆಲಲ್ಲಿ ಸ್ಕೆಚ್ ಹಾಕಿರೋದು. ಕಾರಣ ಈಗ ಸದ್ಯಕ್ಕೆ ಹೇಳಿ ಬರ್ತಾ ಇರೋ ಮಾತು, ಕೇಂದ್ರ ಮಟ್ಟದಲ್ಲಿ ಇದೆಲ್ಲ ಆಡಿಯೋ ವಿಡಿಯೋಗಳನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಮಟ್ಟದ ನಾಯಕರಿಗೆ ಮುಟ್ಟಿಸಲಿಕ್ಕೆ ಇದೇ ದೇವರಾಜೇಗೌಡ ಅವರು ಪ್ಲ್ಯಾನ್ ಮಾಡಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದೇ ಹಿರಿಯೂರಿನಲ್ಲಿ ಬಂದಿಯಾದ್ರಲ್ಲ ಪೊಲೀಸ್ನವ್ರಿಗೆ ದೇವರಾಜೇಗೌಡ ಅವರು, ಅಲ್ಲಿಂದ ಪುಣೆ ಟು ಡೆಲ್ಲಿ ಪ್ಲ್ಯಾನ್ ಮಾಡಿದ್ರಂತೆ. ಜೊತೆಗೆ ಪೊಲೀಸ್ ವರಿಷ್ಠರ ಜೊತೆ ಮಾತುಕತೆ ಮಾಡಲಿಕ್ಕೂ ಈ ಪ್ರಕರಣದಲ್ಲಿ ನನ್ನನ್ನು ಸಿಕ್ಸಾಕ್ಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ವಿಚಾರವಾಗೂ ಕೂಡ ಕೇಂದ್ರದ ನಾಯಕರ ಜೊತೆ ಮಾತನಾಡ್ತಾ ಇದ್ರಂತೆ. ಇದೆಲ್ಲದರ ಹಿಂದೆ ಸೂತ್ರಧಾರಿಯಾಗಿ ಒಬ್ಬ ಕೇಂದ್ರದ ಉನ್ನತ ಆಡಳಿತಾಧಿಕಾರಿ, ಒಬ್ಬ ಉನ್ನತ ಮುಖಂಡನ ಕೈವಾಡವೂ ಕೂಡ ಇದೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾರ BJP ವರಿಷ್ಠರು, ಯಾರಿಗೆ ಇವರು ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಅಂತ. ಇದಕ್ಕಿಂತ ಮುಂಚೆ DKಶಿ ಅವರ ಒಂದು ಆಡಿಯೋ ಮತ್ತು ಶಿವರಾಮೇಗೌಡ ಅವರ ಆಡಿಯೋ, ಜೊತೆಗೆ ತಮ್ಮನ್ನು ಪುಸ್ಲಾಯಿಸಿದ್ದು, ಎಷ್ಟೆಲ್ಲ ಹಣ ಕೊಡ್ತೀನಿ ಅಂತ ಹೇಳಿ ಮಾತನಾಡಿದರು. ಇದೆಲ್ಲವನ್ನು ಕೂಡ ಇದೇ ದೇವರಾಜೇಗೌಡ ಅವರು ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ಗಳನ್ನು ಮಾಡಿ ಹೇಳ್ತಾಯಿದ್ರು. ಒಂದಿಷ್ಟು ಮುಜುಗರಕ್ಕೊಳಗಾದಂಥ DKಶಿ ಅವರ ಆರೋಪಗಳು ಕೂಡ ಅವರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಹಾಗಾಗಿ ಇಲ್ಲಿ ದೇವರಾಜೇಗೌಡ ಅವ್ರನ್ನ ಸಿಗಿಸಾಕಬೇಕು ಅಥವಾ ಈ ರೀತಿಯಾಗಿ ಇವ್ರನ್ನ ಸುಮ್ಮನೆ ಬಿಟ್ಟರೆ ಈ ರೀತಿಯಾದಂಥ ಆಡಿಯೋ ವಿಡಿಯೋಗಳನ್ನು ಬಿಡ್ತಾನೆ ಇರ್ತಾರೆ ಅಂತ SITಯ ಮೂಲಕ ಅವರ ಬಂಧನಕ್ಕೊಳಪಡಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗುತ್ತೆ. ಇದೆಲ್ಲವೂ ಕೂಡ ಗೊತ್ತಾದ ತಕ್ಷಣ ನೇರವಾಗಿ ಇಲ್ಲಿಂದ ದೆಹಲಿಗೆ ಜಿಗಲಿಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ರಾ ದೇವರಾಜೇಗೌಡ ಅವರು ಅನ್ನೋ ಶಂಕೆಯು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಕಾರಣ ಇಷ್ಟೇ, ಪ್ರವಾಸ ಹೋಗ್ತಾ ಇದ್ದೀನಿ ನಾನು,
3 ದಿನ ಯಾರಿಗೂ ಏನು ಹೆದರು ಹೋಗ್ತಾ ಇಲ್ಲ ಅಂತ ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನು ಮಾಡಿ ದೇವರಾಜೇಗೌಡ ಅರಿಬಿಟ್ರು. ಆದರೆ ಅವ್ರು ಹೋಗ್ತಾ ಇದ್ದಿದ್ದು ಎಲ್ಲಿಗೆ? 2 ಟ್ರಾಲಿ ಬ್ಯಾಗ್ ಇತ್ತು ಕಾರಲ್ಲಿ, ಇನೋವಾ ಕಾರಲ್ಲಿ, ಜೊತೆಗೆ ಒಂದು ಮೊಬೈಲ್ ಇತ್ತು, ಜೊತೆಗೆ ಒಂದಿಷ್ಟು ಹಲವು ಡಾಕ್ಯುಮೆಂಟ್ಸ್ಗಳಿದ್ದು. ಸದ್ಯ ಈಗ SIT ಟೀಮ್ ಅವನ್ನೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿರೋದು, ತನಿಖೆಯನ್ನು ಚುರುಕುಗೊಳಿಸಿರೋದು. ಆದರೆ ದೇವರಾಜೇಗೌಡ ಅವ್ರ ಹಿಂದೆ ಒಂದು ಟ್ರಾವೆಲ್ ಪ್ಲ್ಯಾನ್ ಇದೆಯಲ್ಲ, ಅದರ ಟ್ರಾವೆಲ್ ಪ್ಲ್ಯಾನ್ನ ನಾನು ನಿಮಗೆ ಹೇಳಲೇಬೇಕು. ಒಂದು ದೊಡ್ಡ ಮಹಾಸಭೆಗೆ ದೊಡ್ಡದಾದಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ರು. ಹಿರಿಯೂರು ಟು ಪುಣೆ, ಪುಣೆ ಟು ದೆಹಲಿ, ಅಲ್ಲಿ ಮಹಾನಾಯಕರನ್ನ ಭೇಟಿ ಆಗೋದು, ಜೊತೆಗೆ ಮಹಾನಾಯಕರ ಮುಂದೆ ಇವಳ ಬಳಿ ಇರ್ತಕ್ಕಂಥ ಇವ್ರ ಬಳಿ ಇರುವಂಥ ಡಾಕ್ಯುಮೆಂಟ್ಸ್, ಆಡಿಯೋ, ಜೊತೆಗೆ ವಿಡಿಯೋ ಎಲ್ಲವನ್ನು ತೋರಿಸೋದು. ಜೊತೆಗೆ ಅವರ ಭೇಟಿ ಮಾಡಿದಾಗ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನೇರವಾಗಿ ನ್ಯಾಷನಲ್ ಲೆವೆಲ್ನಲ್ಲಿ ಮಾಡೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ರು ಅನಿಸುತ್ತೆ. ಈಗ ಇದೆಲ್ಲವೂ ಕೂಡ ಈಗ ಢಮಾರ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಈಗ ಸದ್ಯ SIT ಅವರ ವಶದಲ್ಲಿದ್ದಾರೆ, ಇವರ ಮೊಬೈಲ್ನೂ ಕೂಡ ಅವ್ರು ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಮೊಬೈಲ್ನಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ರಿಟ್ರೀವ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ವಶಪಡಿಸ್ಕೊಳ್ತಾರೆ. ಇದೆಲ್ಲವೂ ಕೂಡ ರಿವೀಲ್ ಆಗಲಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಈ ಥರದ ಡಾಕ್ಯುಮೆಂಟ್ಸ್ ಅವ್ರ ಜೊತೆ ಇನ್ನೊಂದು ಕಾಪಿ ಇದ್ದರೆ ಅವರು ಹೊರಗೆ ಬಂದ ಮೇಲಾದರೂ SITಗೆ ಸಿಗದೇ ಇರೋ ಕಾಪೀಸ್ಗಳ್ನು ಕೂಡ ಅವ್ರು ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಆದರೆ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಸುದ್ದಿಗೋಷ್ಠಿ ಮಾಡಲಿಕ್ಕೆ ದೇವರಾಜೇಗೌಡ ಅವರು ಪ್ಲ್ಯಾನ್ ಮಾಡಿದ್ರ ಅನ್ನೋ ಎಲ್ಲ ಶಂಕೆ ವ್ಯಕ್ತವಾಗ್ತಾ ಇರೋದು. ಜೊತೆಗೆ ಈಗ ದೇವರಾಜೇಗೌಡ ಅವರು ಕಾರ್ ಪರಿಶೀಲನೆ ಮಾಡಿದ್ದಾರೆ SIT ಟೀಮ್, ಜೊತೆಗೆ ಮೊಬೈಲ್ ಪತ್ತೆ ಮಾಡಿದ್ದಾರೆ. ಡ್ರೈವರ್ ಕಾರ್ತಿಕ್ ಅವರು ಹೇಳಿರೋ ಮಾತುಗಳು ಈಗ ಸತ್ಯವಾಗ್ತಾ ಇದ್ದಾವೆ. ಯಾಕೆಂದರೆ ಕೇಂದ್ರ ಮಟ್ಟದಲ್ಲಿ ಇವರಿಗೆ ಕುಮ್ಮಕ್ಕು ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಸದ್ಯ ಹೊಳೆನರಸೀಪುರ ಪೊಲೀಸರು ಎಲ್ಲ ಕಂಪ್ಲೀಟ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಏನೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ ದೇವರಾಜೇಗೌಡ ಅವರು. ಯಾಕೆ ಅಂದರೆ ಗೊತ್ತಿದೆ ನಿಮಗೆ, ದೇವರಾಜೇಗೌಡ ಅವರು ಬೇಸಿಕಲಿ ಲಾಯರ್. ಆತ ಮಾತನಾಡಬೇಕಾದ್ರೆ ದೋಸೆಯನ್ನು ಈ ಕಡೆ ಮಗುಚಿ ಆ ಕಡೆ ಮಗ್ಗಿಸೋ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಇನ್ನು ಸಾಕ್ಷಿ ಮರೆಮಾಚಬಹುದು ಅನ್ನೋದು ಎಲ್ಲ ಗೊತ್ತಿರೋ ಕಾರಣ ಅವರು ಸ್ಟೇಟ್ಮೆಂಟ್ಸ್ಗಳನ್ನ ಬಿಚ್ಚಿಡದೆ ಬರೀ ನಾನು ಏನು ಹೇಳಲ್ಲ, ನನಗೇನು ಗೊತ್ತಿಲ್ಲ, ಈ ರೀತಿಯಾಗಿ ಪೊಲೀಸರ ಮುಂದೆ ಏನು ಬಾಯಿ ಬಿಡ್ದಂಗೆ ಕೂತಿದಾರಂತೆ. ಈಗೆಲ್ಲ ಅವ್ರ ಬ್ಯಾಗ್ನಲ್ಲಿದ್ದಂಥ ಡಾಕ್ಯುಮೆಂಟ್ಸ್ಗಳು ಏನೇನಿದೆ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ DK ಶಿವಕುಮಾರ್ ಜೊತೆ, ಶಿವರಾಮೇಗೌಡ ಜೊತೆ, ಕಾರ್ತಿಕ್ ಗೌಡ ಜೊತೆ ಮಾತನಾಡಿರೋ ಹಲವು ಸಂಭಾಷಣೆ ಇರೋ ಆಡಿಯೋಗಳು ಕೂಡ ಪತ್ತೆಯಾಗಿದ್ದಾವೆ. ರಿಲೀಸ್ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಮಹತ್ವದ ದಾಖಲೆಗಳು ಕೂಡ ಈ ಆಡಿಯೋದಲ್ಲಿ ಇದ್ದಾವಂತೆ. ಹೀಗಾಗಿ ಒಬ್ಬರೇ ದೆಹಲಿಗೆ ಹೋಗಿ ಏನಾದರೂ ಒಂದು ಅಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅದೆಲ್ಲವೂ ಕೂಡ ಈಗ ಟುಸ್ಸಾಗಿದೆ. ಕರ್ನಾಟಕದಲ್ಲೇ ಕೂತ್ಕೊಂಡು ನಾನು ಇಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಡೈವರ್ಟ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳನ್ನು, ಜೊತೆಗೆ ಕರ್ನಾಟಕ ಸರ್ಕಾರವನ್ನು. ಅದೆಲ್ಲವೂ ಕೂಡ ಈಗ ಮಕಾಡೆ ಮಲಗಿರೋದು. ಸದ್ಯ ಈಗ ದೆಹಲಿಗೆ ಹೋಗೋ ಪ್ಲ್ಯಾನ್ ಏನಿತ್ತಲ್ಲ ಅದೆಲ್ಲವೂ ಕೂಡ ಈಗ ಮುರಿದು ಬಿದ್ದಿದೆ. BJP ರಾಷ್ಟ್ರೀಯ ನಾಯಕರ ಮೂಲಕ ಮಹತ್ವದ ಸಾಕ್ಷ್ಯಗಳನ್ನು ಹೊರಗೆ ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಏನು ಲೀಡರ್ಸ್ಗಳಿದ್ರಲ್ಲ ಅವರಿಗೆ ಮುಖಭಂಗ ಮಾಡೋ ಪ್ಲ್ಯಾನ್ ಏನಾದರೂ ಇದೇ ದೇವರಾಜೇಗೌಡ ಅವ್ರದ್ದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಷ್ಟರಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದು ಅಂತೂ ಇಂತೂ ಪೊಲೀಸರು ಲಾಕ್ ಮಾಡ್ಕೊಂಡಿದ್ದಾರೆ ದೇವರಾಜೇಗೌಡ. ತುಂಬ ಚಾಲಾಕಿ, ತುಂಬ ಇಂಟೆಲಿಜೆಂಟ್ ಅನಿಸುತ್ತೆ ದೇವರಾಜೇಗೌಡ. ಬಟ್ ಆದರೆ ಇಲ್ಲಿ ನಮಗೆ ಇನ್ನೂ ಕೂಡ ಕಾಡೋದು ದೇವರಾಜೇಗೌಡ ಈಸ್ ಅ ರೈಟ್ ಆರ್ ರಾಂಗ್ ಅನ್ನೋದು. ಯಾಕೆಂದರೆ ಆತ ಏಪ್ರಿಲ್ 1 ಮಾಡಿದ್ದು ಸಂತ್ರಸ್ತೆ ಕಂಪ್ಲೇಂಟ್. ಅಲ್ಲಿಂದ ಇಲ್ಲಿವರೆಗೂ ಆತನನ್ನು ಸುಮ್ಮನೆ ಬಿಟ್ಟು ಈಗ ಸಡನ್ನಾಗಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ, ಆಡಳಿತ ಸರ್ಕಾರದ ನಾಯಕರ ವಿರುದ್ಧ ಮಾತನಾಡಿದ್ದಕ್ಕೇನಾದರೂ ಆತನನ್ನು ಸಿಲುಕಿಸೋ ಪ್ರಯತ್ನಗಳು ನಡೀತಾ ಇದೆಯಾ? ಜೊತೆಗೆ ಇದರ ನಡುವೆ ಅವರ ಬಳಿ ಇದ್ದಂಥ ಎಲ್ಲ ದಾಖಲೆಗಳು ಕೇಂದ್ರ ಮಟ್ಟದಲ್ಲಿ ರಿವೀಲ್ ಆಗುತ್ತೆ ಅಂತ ಏಕಾಏಕಿ ಈ ತೀರ್ಮಾನವನ್ನು ತೆಗೆದುಕೊಂಡು ಅರೆಸ್ಟ್ ಮಾಡೋ ಪ್ಲ್ಯಾನ್ ಮಾಡಿದ್ರ ಅನ್ನೋ ಎಲ್ಲವೂ ಕೂಡ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರೋದು. ಬಟ್ ಏನೇ ಅಂದರೂ ಈ ರಾಜಕೀಯದ ಚದುರಂಗದ ಆಟದಲ್ಲಿ, ಈ ಹಾವು ಏಣಿ ಆಟದಲ್ಲಿ ಎಲ್ಲರೂ ಸ್ನೇಹಿತರೆ, ಬಟ್ ಎಲ್ಲರೂ ಶತ್ರುಗಳೇ ಅನ್ನೋದು ನಮಗೆ ಅನಿಸುತ್ತೆ. ಯಾಕೆ ಅಂದರೆ ಇವತ್ತು ಜೊತೆಗಿದ್ದವರು, ಇವತ್ತು ಜೊತೆಗೆ ಮಾತನಾಡಿದವರು ನಾಳೆ ಅವ್ರ ವಿರುದ್ಧ ತಿರುಗಿ ಬೀಳೋ ಅನೇಕ ಘಟನೆಗಳು ನಡೀತಾನೇ ಇದ್ದಾವೆ, ಎಸ್ಪೆಷಲಿ ಈ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ. ಬಟ್ ಎಲ್ಲವನ್ನ ಬಿಟ್ಟು ದೇವರಾಜೇಗೌಡ ಅವ್ರನ್ನ, ಡ್ರೈವರ್ ಕಾರ್ತಿಕ್ ಅವ್ರನ್ನ ಹಿಡ್ಕೊಂಡು ಎಳಿ ಹೇಳಿದ್ರೆ ರಬ್ಬರ್ ಹೇಳ್ದಾಗೆ ಬರಬೇಕಾದ ಪ್ರಜ್ವಲ್ ರೇವಣ್ಣ ಕರ್ನಾಟಕಕ್ಕೆ ಬರೋದಿಲ್ಲ. ಮೊದಲು ಆತನ ಬಗ್ಗೆ ಯೋಚನೆ ಮಾಡಿ ಅನ್ನೋದೇ ನನ್ನ ಮನವಿ. ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ನಾನು ಮತ್ತೆ ಬರ್ತಾ ಇರ್ತೀನಿ. ರಾಕೇಶ್ ಆರುಂಡಿ, ಧನ್ಯವಾದಗಳು.